ಕೇರಳದಲ್ಲಿ ಮಹಾಮಾರಿ ವೈರಸ್ ಕೊರೋನಾ ಮತ್ತೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ದಿನ ಕಳೆದಂತೆ ಗಣನೀಯವಾಗಿ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಸ್ವತಃ ಏನು ಆರೋಗ್ಯ ಇಲಾಖೆಯವರು ಬಂದು ಕೋವಿಡ್ ನಿಯಮಾವಳಿಗಳನ್ನು ಫಾಲೋ ಮಾಡಿ ಅಂತ ಹೇಳಬೇಕಿತ್ತು. ಆದರೆ ಈಗ ಏನು ಅರಣ್ಯ ಇಲಾಖೆಯವರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಬರುವಂತಹ ವಾಹನ ಸವಾರರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂದೇಶವನ್ನು, ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಬರುವಂತಹ ಕೇರಳದಿಂದ ಬರುವಂತಹ ಪ್ರತಿಯೊಂದು ವಾಹನಗಳನ್ನು ನಿಲ್ಲಿಸಿ ವಾಹನ ಸವಾರರಿಗೆ ಒಂದು ತಿಳಿ ಹೇಳುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಕೋವಿಡ್-19 ರೂಪಾಂತರಿ ವೈರಸ್ JN1 ಸಾಕಷ್ಟು ಹೆಚ್ಚಾಗ್ತಿದೆ. ಹಾಗಾಗಿ ತಾವು ಕೂಡ ನೋಡ್ತಾ ಇದ್ದೀರಾ, ಈಗ ಪ್ರತಿಯೊಬ್ಬರು ವಾಹನ ಸವಾರ ಅಂದರೆ ಕೇರಳದಿಂದ ಬರುವಂತಹ ವಾಹನ ಸವಾರರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೋವಿಡ್ ಪ್ರೋಟೋಕಾಲನ್ನು ಫಾಲೋ ಮಾಡಲೇಬೇಕು, ಮುಖಕ್ಕೆ ಮಾಸ್ಕನ್ನು ಹಾಕಲೇಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡ್ಕೋಬೇಕು, ಜೊತೆಗೆ ಸ್ಯಾನಿಟೈಸರ್ನ್ನು ಕೂಡ ಬಳಸಬೇಕು ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಈ ಒಂದು ಕೆಲಸವನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಮಾಡಬೇಕಿತ್ತು, ಆದರೆ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕೋವಿಡ್-19 ಒಂದು ವೇಳೆ ಕಳೆದ ಬಾರಿ ಬಂದಂತಹ ಸಂದರ್ಭದಲ್ಲಿ ಕೇರಳದಿಂದಲೇ ಅತಿ ಹೆಚ್ಚಾಗಿ ಕೊರೋನಾ ವೈರಸ್ ಚಾಮರಾಜನಗರಲ್ಲಿ ಹೆಚ್ಚಾಗಿತ್ತು. ಆ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ದುಬೈ ಲಿಂಕನ್ ಕೂಡ ಇರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗ ಅರಣ್ಯ ಇಲಾಖೆ कार गराज नेटवर्क ग्रेट, क्लेम कवर ग्रेट, प्राइस वेट वाह, प्राइस भी ग्रेट. टाटा AIG कार इंश्योरेंस, ट्रस्टेड नाम, फैंटास्टिक नाम. ಇಲಾಖೆ ಸಿಬ್ಬಂದಿಗಳೇ ಫೀಲ್ಡ್ಗೆ ಇಳಿದಿರುವಂಥದ್ದು. ಬರುವಂತಹ ಅಂದರೆ ಕೇರಳದಿಂದ ಬರುವಂತಹ ಪ್ರತಿಯೊಂದು ವಾಹನವನ್ನು ಇದೇ ಒಂದು ಚೆಕ್ ಪೋಸ್ಟ್ನಲ್ಲಿ ತಿಳಿದು ಮಾಸ್ಕನ್ನು ಧರಿಸಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕೂಡ ಸಾಕಷ್ಟು ವೈರಸ್ ಹೆಚ್ಚಾಗ್ತಾ ಇದೆ. ದಿನ ಕಳೆದಂತೆ ಪ್ರೋಟೋಕಾಲ್ ಕೂಡ ಯಾರೂ ಫಾಲೋ ಮಾಡ್ತಾ ಇಲ್ಲ. ಇಂದು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇರುವಂಥದ್ದು. ಆರೋಗ್ಯ ಸಚಿವರು ರಾಜ್ಯಾದ್ಯಂತಹ DHOಗಳ ಬಳಿ ಒಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ವರ್ಚುವಲ್ ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಹೊಸ ಗೈಡ್ಲೈನ್ಸನ್ನು ಕೂಡ ಅಂದರೆ ಕೋವಿಡ್ ಗೈಡ್ಲೈನ್ಸನ್ನು ಕೂಡ ಒಂದು ರಿಲೀಸ್ ಮಾಡಿತ್ತು. ಹಾಗಾಗಿ ಇಂದು ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಕೇರಳದ ಗಡಿ ಅಂದರೆ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಸ್ವತಃ ಅರಣ್ಯ ಅಧಿಕಾರಿಗಳೇ ಫೀಲ್ಡ್ಗೆ ಇಳಿದು ಕೇರಳದಿಂದ ಬರುವಂತಹ ವಾಹನ ಸವಾರರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಕೇರಳದ ಗಡಿ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಕಾಣಸಿಗುವಂತಹ ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.